ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೂರ್ಯ ಚಂದ್ರ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಬಾದುಷಾ ಮಾಡ್ತಾ ಇದ್ದೀನಿ. ಈ ಬಾದುಷಾ ಮಾಡೋದು ಹೇಗೆ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ಬಾದುಷಾ ಮಾಡೋದು ತುಂಬಾ ಈಸಿ. ಅದಕ್ಕೇನೆಲ್ಲ ಬೇಕು ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 1/4 kg ಮೈದಾ ತೊಗೊಂಡಿದ್ದೀನಿ, ಮತ್ತು 1 ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ, ಗೋಲ್ಡ್ ವಿನ್ನರ್ ಆಯಿಲ್ ತೊಗೊಂಡಿದ್ದೀನಿ, ಮತ್ತು ಉಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ, ಮತ್ತು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ, ಸೋಡಾ, ಮತ್ತು ನಾನು ತುಪ್ಪ ತೊಗೊಂಡಿದ್ದೀನಿ, ಮತ್ತು ನಾನಿಲ್ಲಿ ಒಂದು 5 ಏಲಕ್ಕಿನ ಕುಟ್ಟಿ ಈ ಥರ ಪುಡಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇಷ್ಟೆಲ್ಲ ನಾನು ಬಾದುಷಾ ಮಾಡೋಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಈಗ ಹಿಟ್ಟನ್ನ ರೆಡಿ ಮಾಡ್ಕೋತೀನಿ. ನಾನಿಲ್ಲಿ ತೊಗೊಂಡಿರೋ 1 ಬೌಲು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸೋಡಾ, ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ. ನಾನಿಲ್ಲಿ 1 ಚಿಟಿಕೆಯಷ್ಟು ಉಪ್ಪು, 1 ಚಿಟಿಕೆಯಷ್ಟು ಸೋಡಾ ಹಾಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಆಗೋವರೆಗೂ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ. ಅದಾದಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ನಾವು ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಮೊಸರು ಹಾಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ. ಈಗ ನಾನು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಪ್ಪ, ಸೋಡಾ, ಉಪ್ಪು ಎಲ್ಲ ಕ್ಲೀನಾಗಿ ಹಸಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನಾನು ಈ ಥರ ಕ್ಲೀನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋತೀನಿ. ನಾನು ತೊಗೊಂಡಿರೋ ಪ್ರಮಾಣದಲ್ಲೇ ಎಲ್ಲ ಐಟಮ್ಗಳನ್ನೂ ತೊಗೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಹಸಿಟ್ಟನ್ನ ಚೆನ್ನಾಗಿ ನಾದ್ಕೋತೀನಿ. ಸ್ವಲ್ಪ ನೀವು ಹದ ನೋಡಿಕೊಂಡು ಹಸಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳಿ. ಚಪಾತಿ ಹಿಟ್ಟು ಬರೋ ಥರ ಆಗಬೇಕು, ಅಲ್ಲಿವರೆಗೂ ಕ್ಲೀನಾಗಿ ನಾದ್ಕೊಳ್ಳಿ. ಕ್ಲೀನಾಗಿ ನಾದ್ಕೊಂಡಾದ್ಮೇಲೆ ನಾನು ಇದನ್ನು ಒಂದು 5 ನಿಮಿಷ ಎತ್ತಿಡ್ತೀನಿ. ಅಷ್ಟರಲ್ಲಿ ನಾನು ಸಕ್ಕರೆ ಪಾಕನ ಮಾಡ್ಕೋತೀನಿ. ಇಲ್ಲಿ ನಾನು ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 1 ಬೌಲ್ ಸಕ್ಕರೆ ಹಾಕಿ, ನಾನು 1 ಬೌಲ್ ಸಕ್ಕರೆಗೆ 2 ಬೌಲು ನೀರು ಹಾಕೋತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಅದನ್ನು ಈ ಸಕ್ಕರೆ ಎಲ್ಲ ಕರಗೋವರೆಗೂ ಈ ಥರ ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಸಕ್ಕರೆ ಕರಗೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಆಮೇಲೆ ಹೈ ಫ್ಲೇಮ್ ಮಾಡ್ಕೊಳ್ಳಿ. ನಾನು ಎತ್ತಿಟ್ಕೊಂಡಿರೋ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಅದು ಸಕ್ಕರೆ ಪಾಕ ಕಲರ್ ಚೇಂಜ್ ಆಗ್ತಾ ಇರುತ್ತೆ. 1 ಎಳೆ ಪಾಕ ಬರೋ ಥರ ನೀವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಒಂದು 10 ನಿಮಿಷಕ್ಕೆಲ್ಲ ಪಾಕ ರೆಡಿ ಆಗುತ್ತೆ. ನೋಡಿ, ಇವಾಗ ನಾನು ಪಾಕ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರ್ಧ ಹೋಳು ನಿಂಬೆ ಹುಳಿನ ಬಿಟ್ಕೋತಾ ಇದ್ದೀನಿ. ನಿಂಬೆ ಹುಳಿ ಯಾಕಂದರೆ ಅದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹುಳಿ ಹಾಕೋದ್ರಿಂದ. ಅಂದರೆ ಜಾಸ್ತಿ ಹುಳಿನೂ ಹಾಕಬಾರ್ದು, ಸ್ವಲ್ಪ ಹಾಕೋಬೇಕಷ್ಟೇ. ಈಗ ಫೈನಲಿ ಪಾಕ ರೆಡಿಯಾಗಿದೆ. ಇವಾಗ ನಾನು ಹಿಟ್ಟನ್ನ ಕಲಸಿಟ್ಕೊಂಡಿದ್ದೆ. ನೋಡಿ, ಈ ಥರ ಸಾಫ್ಟಾಗಿ ಆಗಿದೆ. ಇವಾಗ ನಾನು ಇದನ್ನು ಚಿಕ್ಕದಾಗಿ ಉಂಡೆ ಮಾಡ್ಕೊತೀನಿ. ಬೇಕರಿಗಳೆಲ್ಲ ಸಿಗುತ್ತಲ್ಲ, ಅಷ್ಟು ದಪ್ಪ ಮಾಡ್ಕೋಬೇಕಂದ್ರೆ ನಾನು ತೊಗೊಂಡಿರೋ ಪ್ರಮಾಣದಲ್ಲಿ ಒಂದು 20 ಬಾದುಷಾ ಆಗುತ್ತೆ. ಆದರೆ ನಾನಿಲ್ಲಿ ಪುಟಾಣಿಯಾಗಿ ಈ ಥರ ಮಾಡ್ಕೋತಾ ಇದ್ದೀನಿ. ನಾನು ಈ ಥರ ಮಾಡ್ಕೊಳೋದ್ರಿಂದ ಒಂದು 30 ಬಾದುಷಾ ಆಗಿದೆ. ಕ್ಲೀನಾಗಿ ನಾದ್ಕೊಂಡು ನಾನು ಈ ಥರ ಎಲ್ಲ ಉಂಡೆ ಮಾಡ್ಕೊತಾ ಇದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಹೋಲ್ ಮಾಡಿ ಅದು ಬೇಯೋದಕ್ಕೆ ಈಸಿ ಆಗುತ್ತೆ. ಈಗ ನಾನು ಎಲ್ಲ ಉಂಡೆಗಳನ್ನೆಲ್ಲ ಮಾಡ್ಕೊಂಡಾಯಿತು. ನಾನಿಲ್ಲಿ ಗೋಲ್ಡ್ ವಿನ್ನರ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಬಾಣಲೆಗೆ ಎಣ್ಣೆ ಹಾಕೊಂಡಾಯಿತು. ಎಣ್ಣೆ ಕಾದಿದೆ. ಈಗ ನಾನು ಮಾಡ್ಕೊಂಡಿರೋ ಬಾದುಷಾ ಅದನ್ನು ಹಾಕೋತಾ ಇದ್ದೀನಿ. ಈ ಬಾದುಷಾ ತುಂಬಾ ರುಚಿಯಾಗಿರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬಾದುಷಾನ ಈ ಥರ ಎಣ್ಣೆಲಿ ಹಾಕ್ಕೊಂಡು ಕರ್ಕೊಳ್ಳಿ. ಈ ಬಾದುಷಾ ಕರಿಯೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀಟಾಗಿ ನೀವು ನೋಡಿಕೊಂಡು ಕರ್ಕೊಳ್ಳಿ. ಆವಾಗವಾಗ ಈ ಥರ ಮರ್ಚಿ ಹಾಕ್ಕೊಳ್ಳಿ ಬಾದುಷಾನ. ಬೇಕ್ರಿಲಿ ಯಾವ ರೀತಿ ಬಾದುಷಾ ಇರುತ್ತೋ ಅದಕ್ಕಿಂತ ರುಚಿಯಾಗಿರುತ್ತೆ ನಾವು ಮನೇಲೇ ಮಾಡೋದ್ರಿಂದ. ಈ ಬಾದುಷಾ 2 ಸೈಡು ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ರೀತಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಮಿಡಲ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಈಗ ಬಾದುಷಾ ರೆಡಿಯಾಗಿದೆ. ನಾನು ಇವಾಗ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ನಾನು ಅದೇ ರೀತಿ ಎಲ್ಲ ಬಾದುಷಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಸಕ್ಕರೆ ಪಾಕಕ್ಕೆ ಹಾಕೋತಾ ಇದ್ದೀನಿ. ಪಾಕ ಬಿಸಿ ಇರಬೇಕು, ಆಗ್ಲೇ ಹಾಕೋದ್ರಿಂದ ಚೆನ್ನಾಗಿ ನೆನ್ಕೊಳ್ಳುತ್ತೆ ಬಾದುಷಾ. ಈ ರೀತಿ ಎಲ್ಲ ಸಕ್ಕರೆ ಪಾಕಕ್ಕೆ ಕ್ಲೀನಾಗಿ ಹತ್ತಬೇಕು. ನೋಡಿ, ಈಗ ರೆಡಿಯಾಗಿದೆ ಬಾದುಷಾ. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಈ ಬಾದುಷಾನ. ಮನೇಲಿ ಯಾವುದೇ ರೀತಿ ಫಂಕ್ಷನ್ಗಳಿದ್ದಾಗಲೂ ಈ ಥರ ಒಂದ್ಸರಿ ಬಾದುಷಾ ಮಾಡಿಕೊಂಡು ತಿನ್ನೋಡಿ, ತುಂಬಾ ರುಚಿಯಾಗಿರುತ್ತೆ. ನಾನು ಬಾದುಷಾ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ನ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೆ ನೀವು ಅಷ್ಟೇ ಪ್ರಮಾಣದಲ್ಲಿ ತೊಗೊಳ್ಳಿ. ಆದ್ದರಿಂದ ಬಾದುಷಾ ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ. ತುಂಬಾ ರುಚಿಯಾಗಿ ಬರುತ್ತೆ ಬಾದುಷಾ. ನೀವೇ ನೋಡ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ಆ ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಇಳ್ಕೊಂಡಿದೆ ಬಾದುಷಾಗೆ. ನಿಮ್ಮ ಮನೇಲಿ ಯಾವುದೇ ರೀತಿ ಫಂಕ್ಷನ್ಗಳಿದ್ರು ನೀವೇ ಈ ಥರ ಬಾದುಷಾ ಮಾಡ್ಕೋಬೇಕು. ನೋಡಿ, ತುಂಬ ಚೆನ್ನಾಗಾಗಿದೆ. ತಿನ್ನೋಕ್ಕೂ ಕೂಡ ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಆ ಥರ ಇದೆ. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ ಒಳಗೆಲ್ಲ.
ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.